ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ, ಏನನ್ನ ತೋರಿಸ್ತಾ ಇದ್ದಾರೆ, ಯಾರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೈಯಾಸ್ನ ತುಂಗಾ ಅವರು ಬಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ. ತುಂಗಾ ಬನ್ರಿ, ನಮಸ್ಕಾರ. ನಮಸ್ಕಾರ. ಓಕೆ, ಏನ್ ತುಂಗಾ ಸಮಾಚಾರ, ಏನ್ ಮಾಡ್ತಾ ಇದ್ದೀರಾ? ಮೇನ್ ಕೋರ್ಸ್ ಇವತ್ತು ನೀವು ನಮ್ಗೆ ಇವತ್ತು ಒಂದು ಗ್ರೇವಿ, ವೆಜ್ ಗ್ರೇವಿ ಮಾಡ್ತಾ ಇದ್ದೀವಿ ಸರ್. ವೆಜ್ ಗ್ರೇವಿ, ಮೈಯಾಸ್ ವೆಜ್ ಗ್ರೇವಿನಾ? ಅಂದ್ರೆ ಅದರ ಮೈಯಾಸ್ ಗರಂ ಮಸಾಲೆ ಹಾಕಿ ಒಂದು ವೆಜ್ ಗ್ರೇವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ವೆಜ್ ಗ್ರೇವಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ವೆಜ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್, ಹುರುಳಿಕಾಯಿ, ಬೇಯಿಸಿದ ಆಲೂಗೆಡ್ಡೆ, ಹಸಿ ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುಣಸೆ ರಸ, ಸಕ್ಕರೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇವಾಗ ಫಸ್ಟ್ ಏನಂತ ಹೇಳಿದ್ರೆ ಈರುಳ್ಳಿನ ಮತ್ತು ಟೊಮೆಟೊನ ಒಂದ್ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಬೇಕು. ಮಾಡ್ಕೊಂಬಿಡಿ. ಮೈಯಾಸಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಗಾ ಅವರು ಬಂದಿದ್ದಾರೆ. ಬಹಳ ದಿವಸಗಳಿಂದ ಬರ್ತಾ ಇದ್ದಾರೆ. ಮೈಯಾಸ್ ನಲ್ಲಿ ಏನೇನು ಸ್ಪೆಷಲ್ ಆಗಿ ಸಿಗುತ್ತೆ ಅದನ್ನೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಸರಿಯಾಗಿ ನೋಡ್ಕೊಳ್ಳಿ, ಪುಸ್ತಕದಲ್ಲೇ ಬರ್ಕೊಳ್ಳಿ. ತುಂಗಾ ಅವರು ಇವತ್ತು ವೆಜ್ ಗ್ರೇವಿ ಎಂದು ತೋರಿಸ್ತಾ ಇದ್ದಾರೆ. ಇದು ಏನೇನಕ್ಕೆ ಸೂಟ್ ಆಗುತ್ತೆ ಗ್ರೇವಿ ತುಂಗಾ? ಸರ್, ಇದು ಚಪಾತಿ, ದೋಸೆ, ಪೂರಿ ಎಲ್ಲದಕ್ಕೂ ಆಗುತ್ತಾ? ಮತ್ತೆ ಇಡ್ಲಿಗೂ ಆಗುತ್ತೆ, ರವೆ ಇಡ್ಲಿಗೂ ಆಗುತ್ತಾ? ಆಗತ್ತೆ. ಓಕೆ, ಇದಕ್ಕೊಂದು ಸ್ವಲ್ಪ ನೀರು ಹಾಕೊಳ್ಬೇಕು ಇದಕ್ಕೆ. ಹಾಕಿ ಸರ್. ನಿಮ್ಮ ಮೈಯಾಸಲ್ಲಿ ಎಷ್ಟು ತರ ಅಡಿಗೆ ಇದೆಯೋ ಅಷ್ಟು ತರ ನಿಮ್ಗೆ ಗೊತ್ತಿದೆಯಲ್ಲ? ಆಮೇಲೆ ಟೊಮೆಟೊ ಒಂದು ಹಾಕಿ. ಫಸ್ಟ್ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದೀವಿ, ಈಗ ಟೊಮೆಟೊ ಪೇಸ್ಟ್ ಮಾಡ್ಕೊಳ್ತಾ ಇದೀವಿ. ಸರಿ, ಇದಾದ್ಮೇಲೆ Okay. ಈ ಕುಕ್ಕರ್ನ ಒಂದು ಇಟ್ಬಿಟ್ಟು ಒಂದು 4 ಚಮಚ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಂದ್ರೆ ಈ ಎಣ್ಣೆ ಬಿಸಿ ಆದ್ಮೇಲೆ ಈ ಈರುಳ್ಳಿ ನಾವು ಇದು ಮಿಕ್ಸಿ ಮಾಡ್ಕೊಂಡಿದ್ದಲ್ಲ, ಫ್ರೈ ಆಗ್ಬೇಕಾ? ಅದನ್ನ ಸ್ವಲ್ಪ ಕೆಂಪು ಬರೋವರೆಗೆ ಫ್ರೈ ಮಾಡ್ಕೊಂಡು. ಓಕೆ, ಹಾಕೊಳ್ಳಿ. ಹಾಕಿ. ಈರುಳ್ಳಿ ಯೂಶಲಿ ಹಾಕ್ತಾರೆ, ನೀವು ಪೇಸ್ಟ್ ಮಾಡಿ ಹಾಕೊಂಡ್ಬಿಟ್ಟಿದ್ದೀರಲ್ವಾ? ಅಂದ್ರೆ ಒಬ್ಬರವ್ರದ್ದು ಒಂದೊಂದು ವಿಧಾನ, ಶೈಲಿ ಆ ತರ ಮಾಡ್ಬೇಕು. ಅಂದ್ರೆ ಎಲ್ಲಾ ಮಾಡೋದು ಬಟ್ರು ಒಂದೇನೆ, ಆದ್ರೂ ಒಂದೊಂದು ಕೈ ಚಾಕ ಒಂಚೂರು ಚೇಂಜ್ ಇರ್ತದೆ. ಓಹೋ, ಕೈ ಚಳಕಗಳು ಚೇಂಜ್ ಇರ್ತದೆ. ಸರ್, ಇಷ್ಟಾದ್ಮೇಲೆ ಓಕೆ, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕಿ ಸರ್. ಓಕೆ, ಅದು ಇದಕ್ಕಾದ್ಮೇಲೆ ಒಂದು ಚಿಲ್ಲಿ ಪೌಡ್ರ್ ಕೊಡ್ಲಾ? 1 ಚಮಚ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿನ. ಆಮೇಲೆ ಧನಿಯಾ ಪೌಡರ್ 1 ಚಮಚ. ಓಕೆ, ಎವರೆಸ್ಟ್ ಅವರ ಧನಿಯಾ ಪುಡಿಯನ್ನು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಾ ಇದೀವಿ. 1 ಸ್ಪೂನಾ? 1 ಸ್ಪೂನು. ಆಮೇಲೆ ಟರ್ಮರಿಕ್ ಪೌಡರ್ ಒಂದು ಅರ್ಧ ಕೊಡ್ತೀವಿ. ಅರ್ಶಿನ ಪುಡಿ, ಎವರೆಸ್ಟ್ ಅವರ ಅರ್ಶಿನ ಪುಡಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ. ಇದಿಷ್ಟು ಹಾಕೊಂಡು ಮಿಶ್ರಣ ಮಾಡ್ಕೋಬೇಕಿದೆ. ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಟೊಮೆಟೊ ನಾವು ಇದು ಮಾಡ್ಕೊಂಡಿದೀವಲ್ಲ, ಪ್ಯೂರಿ. ಓಕೆ, ಅದನ್ನ ಹಾಕೋಬೇಕಾಯ್ತು. ಹಾಕಿ. ಇವಾಗ ಇದಕ್ಕೆ ಹೇಳಿ ಸರ್. ಹುಣಸೆ ಹಣ್ಣು 1.5 ಚಮಚ ರಸ, ಹುಣಸೆ ಹಣ್ಣಿನ ರಸ. ಓಕೆ, ಹುಣಸೆ ಹಣ್ಣಿನ ರಸ. ಆಮೇಲೆ ಇದಕ್ಕೆ 1 ಚಮಚ ಸಕ್ಕರೆ. ಓಕೆ, ಓಕೆ, ಆಯ್ತು. ಆಮೇಲೆ ಇದಕ್ಕೆ 1.5 ಚಮಚ ಗರಂ ಮಸಾಲ, ಮೈಯಾಸಿ ಗರಂ ಮಸಾಲ, 1 ಸ್ಪೂನ್ ಗರಂ ಮಸಾಲ ಹಾಕೊಂಡ್ರೆ ಅದ್ಭುತವಾಗಿರುತ್ತೆ. ಓಕೆ, ಆಮೇಲೆ ನಂತರ ಬೀನ್ಸು, ಕ್ಯಾರೆಟು, ಬಟಾಣಿ, ಹಸಿ ಬಟಾಣಿ ಅಲ್ಲ? ಹಸಿ ಬಟಾಣಿ. ಆಮೇಲೆ ಆಲೂಗಡ್ಡೆ ಬೇಯಿಸಿ ಪುಡಿ ಮಾಡ್ಕೊಂಡದ್ದು. ಪುಡಿ ಮಾಡಿ ಹಾಕ್ಬಿಡ್ತೀರಾ ನೀವು? ಪುಡಿ ಮಾಡಿ ಬರೋದಲ್ವಾ ನಿಮ್ಮ? ಓಕೆ, ಹಾಕಿ. ಓಹೋ, ಓಕೆ ಅದೇನೋ ಒಂದು ವಿಸಿಲ್ ಅಂತ ಉಪ್ಪು ರುಚಿಗೆ ತಕ್ಕ ಉಪ್ಪು. ಓಕೆ
ಇದೇನ್ ಸಾಗುನಾ ಗ್ರೇವಿ 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 ಬರುತ್ತೆ ನೋಡಿ ಅದು ಆಮೇಲೆ ಉಪ್ಪು ಕಮ್ಮಿ ಆಗಿ. ಸಾಕಷ್ಟೇ. ಮುಚ್ಚೋಣ. ಒಂದು ಸುಮ್ಮನೆ ಸ್ವಲ್ಪ ಹೊತ್ತು ಕುದ್ರೆ ಸಾಕು, ಯಾಕಂದ್ರೆ ಆ ಕ್ಯಾರೆಟ್ ಬೀನ್ಸ್ ಅಂದ್ರೆ ಕುಯ್ಬೇಕಾ ಅದೆಲ್ಲ ಚೆನ್ನಾಗಿ ಬೇಯ್ಬೇಕಲ್ಲ. ಒಂದು ವಿಷಯ ಅಲ್ಲ. ಒಂದೇ ವಿಜಿಲ್. ಓಕೆ ತೆಗೆದು ನೋಡೋಣ. ಸಾರು ಕೊರ್ತಾ ಕುದೀತಾ ಇದೆಯಲ್ಲ ಗ್ರೇವಿ ತುಂಗಾ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಾಡಿ. ಓಕೆ ರೆಡಿನಾ ಇದು? ಇದು ಗ್ರೇವಿ ರೆಡಿ. ಹಾಕೊಡಿ. ಸರ್ ಗರಂ ಮಸಾಲೆ ಹಾಕಿ ವೆಜ್ ಗ್ರೇವಿ ರೆಡಿ ಇದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವೆಜ್ ಗ್ರೇವಿಯನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ತುಂಗಾ ಅವರು. ಅದ್ಭುತವಾಗಿರುವಂತಹ ವೆಜ್ ಗ್ರೇವಿ ಇದು. ಸಾಧಾರಣವಾದಂತಹ ಮನೇಲಿ ಎಲ್ಲರೂ ಮಾಡ್ಕೋಬಹುದಂತ ಒಂದು ವೆಜ್ ಗ್ರೇವಿ. ಇದನ್ನ ಯಾವ ರೀತಿ ಮಾಡಿದ್ರು ತುಂಗಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ವೆಜ್ ಗ್ರೇವಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಈರುಳ್ಳಿ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ರುಬ್ಬಿದ ಈರುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ರುಬ್ಬಿದ ಟೊಮೆಟೊ ಪೇಸ್ಟ್, ಹುಣಸೆ ರಸ, ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ ಗರಂ ಮಸಾಲ, ಹುರುಳಿಕಾಯಿ, ಕ್ಯಾರೆಟ್, ಹಸಿ ಬಟಾಣಿ, ಬೇಯಿಸಿದ ಆಲೂಗೆಡ್ಡೆ, ನೀರು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ವೆಜ್ ಗ್ರೇವಿ ಸವಿಯಲು ಸಿದ್ಧ. ಗ್ರೇವಿಯ ಜೊತೆಗೆ ಏನ್ ತಿನ್ಬೇಕು ಅಂದಾಗ ಮುರಳಿಯವರೇ ಸೆಟ್ ದೋಸೆ ತಿನ್ನಿ, ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರು. ದೋಸೆಯಲ್ಲಿ ಸ್ವಲ್ಪ ಟೇಸ್ಟ್ ಮಾಡಬೇಕು. 1 ನಿಮಿಷ ಕೊಟ್ಟಿದ್ದೀನಿ ರೀ ತುಂಗಾ ಅವ್ರೆ. ಟೇಸ್ಟ್ ಮಾಡ್ಲಾ? ಮಾಡಿ ಸರ್. ರವೆ ಇಡ್ಲಿ ಸಾಗು ಇದು, ಪಕ್ಕ ರವೆ ಇಡ್ಲಿ ಸಾಗು ಇದು. ಇಡ್ಲಿಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ಸ್ವಲ್ಪ ನೀರ ಮಾಡ್ಕೊಂಡ್ರೆ ಅನ್ನಕ್ಕೂ ಆಗುತ್ತೆ. ಅದ್ಭುತವಾಗಿದೆ. ಈಸಿ ಇದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಾಗಿಲ್ಲ. ಅದ್ಭುತವಾಗಿದೆ. కానీ ಯೂಶಲಿ ಗ್ರೇವಿನ ಯಾರ ಜೊತೆಗಾರ ತಿಂದ್ರೇನೆ ಗೊತ್ತಾಗೋದು. ಬರೀ ತಿಂದ್ರೆ ಅದು ಮಜಾ ಬರಲ್ಲ, ಸರಿಯಾಗಲ್ಲ. ಅದಕ್ಕೊಂದು ತುಂಬಾ suitable. ಒಂದು ಚಪಾತಿ ಆಗಲಿ ಏನಾದ್ರು ಇದ್ರೆ ಅದ್ರದ್ದು ಇದು ರುಚಿ ಗೊತ್ತಾಗ್ಬಿಡುತ್ತದೆ. ಚಪಾತಿ ಪೂರಿಗಂತೂ ಅದ್ಭುತ ಇದು. ಯಾಕಂದ್ರೆ ಖಾರ ಇರಲ್ಲ, ನೀವು ಸಕ್ಕರೆ ಗಿರೆ ಎಲ್ಲ ಹಾಕಿರ್ತೀರ ಸ್ವಲ್ಪ, ಖಾರ ಅದರಿಂದ ಎಂತ ಖಾರ ಗಿರ ಅಯ್ಯೋ ಆ ತರ ಸೀನ್ಗಳೇನಿರಲ್ಲ ಅಂತ ನಾರ್ಮಲ್ ಆಗಿ ಎಲ್ರಿಗೂ ಇಷ್ಟ ಆಗುವಂಥದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತುಂಗಾ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ ನಮ್ಮ ಮನೆ ಕೈ ರುಚಿ ನೋಡಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ದೀಪಾ ಮಂಜುನಾಥ್. ದೀಪಾ ಮಂಜುನಾಥ್ ಅವರು ಎಲ್ಲಿಂದ? ಮಲ್ಲೇಶ್ವರಂ. ಎಲ್ಲಿ ಮಲ್ಲೇಶ್ವರಂ ಮನೆ? ಪಾಲಸ್ಗುಟ್ಟಳ್ಳಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದೀಪಾ ಅವರು ಬಂದಿದ್ದಾರೆ. ದೀಪಾ ಮಂಜುನಾಥ್ ಏನ್ ಮಾಡ್ತಾರೆ ದೀಪಾ? ಅವ್ರ ಬಿಸ್ನೆಸ್ ಮಾಡ್ತಾರೆ, business ಮಾಡ್ತಾರೆ? ಫ್ಲವರ್ ಬಿಸ್ನೆಸ್ ಇಂಪೋರ್ಟ್ ಮಾಡ್ತಾರೆ, ಪಾರ್ಸಲ್ಸ್ ಕಳಿಸ್ತಾರೆ. AP, ಹುಬ್ಳಿ, ಧಾರವಾಡ ಆ ಸೈಡ್ ಎಲ್ಲ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿ ಇಲ್ಲಿಂದ ಅಲ್ಲಿ ಕಳಿಸ್ತಾರ? ಅಲ್ಲಿ ಕಳಿಸ್ತಾರೆ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ದೀಪಾ ಅವರೇ? ಬಿರಿಯಾನಿ ಮಾಡ್ತಾ ಏನ್ ಇದ್ದೀನಿ. ಬಿರಿಯಾನಿ ಮಾಡ್ತಾ ಇದ್ದೀರಾ? ದೊನ್ನೆ ಬಿರಿಯಾನಿ ಮಾಡ್ತಾ ದೊನ್ನೆ ಬಿರಿಯಾನಿ ಮಾಡಕ್ಕೆ ದೀಪಾ ಏನೇನ್ ತಂದಿದ್ದೀರಾ ಹೇಳಿ? ದೊನ್ನೆ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಜೀರಾ ಅಕ್ಕಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಸೋಂಪು, ಅನಾನಸ್ ಹೂ, ಮೊಗ್ಗು, ಕಲ್ಲು ಹೂ, ಅರಿಶಿನ, ಮೊಸರು, ನಿಂಬೆ ರಸ, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಹಾ. ಶುರು ಮಾಡೋಣ ದೀಪಾ ಅವರೇ. ಹಾ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಪಾನ್ ಬೇಕು ಮತ್ತೆ ಕುಕ್ಕರ್ ಬೇಕು, 2 ಬೇಕು. ಫಸ್ಟ್ ಏನ್ ಬೇಕು? ಪಾನ್ ಬೇಕು. ಓಕೆ, ಸ್ವಲ್ಪ ದೊಡ್ಡದು ಕೊಡಿ. ರೈಸ್ ಫ್ರೈ ಮಾಡ್ಕೊಳೋ ತರ. ರೈಸ್ ಫ್ರೈ ಮಾಡ್ತೀರಾ? ಹಾ. ತಗೊಳ್ಳಿ. ಆಯಿಲ್ ಸ್ವಲ್ಪ. ರೈಸ್ ಫ್ರೈ ಮಾಡ್ತೀರಾ? ಉರಿಬೇಕು. ಅದನ್ನ ಸೋಕ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಓಕೆ, ಉರಿಬೇಕು. ಐದು ಹಾಕ್ಲಾ? ಎಷ್ಟು ಬೇಕು ದೀಪಾ? 2 ಸ್ಪೂನ್ಸ್ ಹಾಕಿ. ಚಕ್ಕೆ ಹಾಕ್ತಾ ಇದ್ದೀನಿ. ಓಕೆ, 1 2 ಪೀಸ್ ಚಕ್ಕೆ, ಒಂದು 4-5 ಲವಂಗ, ಓಕೆ, 3 ಏಲಕ್ಕಿ, ಓಕೆ. ಆಮೇಲೆ ಒಂದು 1/2 ಸ್ಪೂನ್ ಪೆಪ್ಪರ್, ಹಾಕಿ. ಬೆಳ್ಳುಳ್ಳಿ, ಎಸ್, ಶುಂಠಿ ಹಾಕ್ತಾ ಇದ್ದೀನಿ. ಓಕೆ, ಸೋಂಪು 1/2 ಸ್ಪೂನ್. ಓಕೆ, ಖಾರ ಜಾಸ್ತಿ ಅಲ್ಲ. ಸ್ವಲ್ಪ ಮೆಂತ್ಯ ಸೊಪ್ಪು. ಓಕೆ, ಸಾಕಾ? ಪುದೀನ ಸ್ವಲ್ಪ. ಓಕೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ನೀವೇನ್ ಮಾಡ್ತೀರಾ ದೀಪಾ? ನಾನು ಸದ್ಯಕ್ಕೆ ಇವಾಗ ಹೌಸ್ ವೈಫ್ ಆಗಿದ್ದೀನಿ. ಓಕೆ, ಯಜಮಾನ್ರಿಗೆ ನೀವು ಮಾಡೋದೇನು ಇಷ್ಟ?
ಅವ್ರಿಗೆ ಎಗ್ಗಲ್ಲಿ ಇಷ್ಟ ಆಗುತ್ತೆ. ಮತ್ತು ಇದು ಬಿರಿಯಾನಿ, ಎಗ್ಗಲ್ಲಿ ಎಗ್ ಬಿರಿಯಾನಿ, ಮತ್ತು ಮಟನ್ ಸಾಂಬಾರು ಮಾಡ್ತೀನಿ. ನಮ್ಮ ಮನೇಲಿ ಡಿಫ್ರೆಂಟಾಗಿ ಮಾಡ್ತೀವಿ ಮಟನ್ ಸಾಂಬಾರು. ಸಾಕು, ಫ್ರೈ ಆಗಿದೆ. ಕುಕ್ಕರ್ ಇಟ್ಬಿಡೋಣ. ಇದು ಸಾಕಾ ಇದು? ಹಾಂ, ಸಾಕು. ಅದು ತಣ್ಣಗಾಗ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಿಮ್ದು ಯಾವರು? ನಮ್ಮ ಚಿಕ್ಕಬಳ್ಳಾಪುರ. ಬಟ್ 2 years ಇಂದ ನಾವು 20 years ಇಂದ ಬ್ಯಾಂಗ್ಳೂರಲ್ಲೇ ಇರೋದು. ಬೆಂಗಳೂರಲ್ಲಿ ಇರೋದು? ಹಾಂ, ಬ್ಯಾಂಗ್ಳೂರೇ ಇರೋದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 7 years ಆಗಿದೆ. ಓಕೆ. ಇದಕ್ಕೆ ಒಂದು ಅನಾನಸು, ಓಕೆ, 2 ಮರಾಠಿ ಮೊಗ್ಗು, ಓಕೆ, ಇದು ಸ್ಟೋನ್ ಫ್ಲವರ್ ಅಂತ ಹೇಳ್ಬಿಟ್ಟು ಹೌದು. ಸ್ವಲ್ಪ 1 ಪೀಸ್ ಚಕ್ಕೆ, ಎಸ್ ಮೇಡಮ್, 2 ಲವಂಗ, ಓಕೆ, 2 ಏಲಕ್ಕಿ. ಇದಕ್ಕೂ ಹಾಕೊಂಡಿದೀವಲ್ಲ ಸೇಮ್ ನಾವು? ಹಾ, ಸೇಮ್. ಇದು ಬರೀ ಫ್ಲೇವರ್ ಮಾತ್ರ, ಅದು ಬ್ಲೆಂಡ್ ಮಾಡ್ಕೊಂತೀವಿ. ಅದಕ್ಕೆ ಕಮ್ಮಿ ಹಾಕಿದ್ದೀನಿ. ಎಸ್ ಮೇಡಮ್. ನಾವು ಮಾಡ್ತಾರೆ ಚಿಕನ್ ಬಿರಿಯಾನಿ ಅಲ್ಲ? ಹಾ, ಚಿಕನ್ ಬಿರಿಯಾನಿ. ಸ್ವಲ್ಪ ಸೋಂಪು, ಎಸ್, ಆನಿಯನ್ ಹಾಕ್ತಾ ಇದ್ದೀನಿ. ಹಾಕಿ. ಸ್ವಲ್ಪ ರೈಸ್ನ ಸೋಕ್ ಮಾಡಬೇಕು. ಸೋಕ್ ಮಾಡ್ಕೊಳ್ಳಿ, ಇದಕ್ಕೆ ಸೋಕ್ ಮಾಡ್ಕೊಳ್ಳಿ. ಇನ್ನೇನು ಮಾಡ್ತೀರಾ ಆಕ್ಟಿವಿಟಿ ಫ್ರೀ ಇದ್ದಾಗ ನೀವು? ಸ್ವಲ್ಪ ಫ್ಯಾಷನ್ ಬಗ್ಗೆ ಇಂಟ್ರೆಸ್ಟ್ ಇದೆ. ಮತ್ತೆ ಆಮೇಲೆ? ಸ್ವಲ್ಪ ಸಾರಿ ವರ್ಕ್, ಪೇಂಟಿಂಗ್ ಎಲ್ಲ ಮಾಡ್ತೀನಿ. ಓಕೆ, ಮತ್ತೆ ಅಡುಗೆ ಕುಕಿಂಗ್ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಓಕೆ. ಎಲ್ಲ ಥರ ವೆರೈಟೀಸ್. ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ? ಬಿಸ್ನೆಸ್ ಅಲ್ಲಿ ಮಾಡಬೇಕು ಅಂತಿದ್ದೀನಿ ಫ್ಯೂಚರಲ್ಲಿ. ಹಾಂ, ಗೋಲ್ಡನ್ ಬ್ರೌನ್ ಆಗಬೇಕು. ಫುಲ್ಲಾ? ಹಾಂ, ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಅದು ಫ್ರೈ ಆಗ್ಲಿಕ್ಕೆ ಬೇಗ. ಓಕೆ, ಹಾಕಿ. ಅದನ್ನ ಮಿಕ್ಸಿ ಮಾಡ್ಕೊಳ್ತೀರಾ? ಹೋಗಿ ತಣ್ಣಗಾಗಿದೆ, ಮಾಡ್ಕೋಬೋದು. ಇದು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ. ಇದಕ್ಕೆ ಸ್ವಲ್ಪ ಗಸಗಸೆ ಸೇರಿಸ್ತೀನಿ. ಗಸಗಸೆ ಬೇಕಾ? ಹಾಂ, 1 ಸ್ಪೂನ್ ಅಷ್ಟು ಗಸಗಸೆ. ಓಕೆ. ಸ್ಟೋನ್ ಫ್ಲವರು ಫ್ರೈ ಮಾಡಕ್ಕೆ ಹಾಕಿಲ್ಲ, ಸ್ವಲ್ಪ ಹಾಕ್ತಾ ಇದ್ದೀನಿ. ಕಲ್ಲುವಾ? ಬಟ್ ಇದು ಸೋಂಪು ಟೇಸ್ಟ್ ಕೊಡುತ್ತೆ. ಅದೇ ದೊನ್ನೆ ಬಿರಿಯಾನಿಗೆ ಟೇಸ್ಟ್ ಕೊಡೋದು ಅಂತ ಕಾಣುತ್ತೆ. ಹಾ, ಯೂಶಲ್ ಆಗಿ ಸೋಂಪೆಲ್ಲ ಹಾಕೋದಿಲ್ಲ. ಯೂಶಲ್ ಆಗಿ ಒಗ್ಗರಣೆಗೆ ಹಾಕ್ತಾರೆ, ಬ್ಲೆಂಡ್ ಮಾಡೋದಕ್ಕೆ ಹಾಕೋದಿಲ್ಲ. ಓಕೆ. ಇದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಬ್ರೌನ್ ಆಗ್ತಾ ಇದೆ, ನೀವು ಬೇಗ ಮಾಡ್ಕೊಳ್ಳಿ. ಇನ್ನು ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗಿ ಇದಾಗಬೇಕಾ? ಇದನ್ನ ಸಪ್ರೇಟ್ ತೆಗೆದಿಟ್ಕೊಬೇಕು. ಲಾಸ್ಟಲ್ಲಿ ಮಿಕ್ಸ್ ಮಾಡೋ ಬಿರಿಯಾನಿ ಆದಮೇಲೆ ಹಾಕೋದು. ಓಕೆ, ಓಕೆ. ಇನ್ನಾಗಬೇಕಾ? ತೆಗಿತೀರಾ? ಇನ್ನು ಹಾಕ್ಬೇಕು. ಬ್ರೌನ್ ಆಗಬೇಕು, ಕಂಪ್ಲೀಟ್ಲಿ ಬ್ರೌನ್ ಆಗಬೇಕು. ಓಕೆ. ಕ್ರಿಸ್ಪಿ ಆಗಿರಬೇಕು. ಇದೆ ತೆಗಿಬಿಡಿ. ಬರೀ ಈರುಳ್ಳಿ ಮಾತ್ರ ತಗೋಬೇಕಲ್ಲ? ಸಿಕ್ಕಿದ ಅಲ್ಲೇ ಇದ್ರೂ ಪರವಾಗಿಲ್ಲ ಅಲ್ಲ? ಹಾಂ, ಟೊಮೆಟೊ ಹಾಕ್ಬೇಕು. ಹಾಕಿ. ಟೊಮೆಟೊನಾ? ಹಾಂ, ಟೊಮೆಟೊ 1 ಚಿಕ್ಕದು. ಯಾಕಂದ್ರೆ ಮೊಸರು ನಿಂಬೆಹಣ್ಣು ಇರೋದ್ರಿಂದ ಚಿಕ್ಕದು ಟೊಮೆಟೊ ಆದರೆ ಸಾಕು. ಆಪ್ಷನಲ್, ಒಬ್ಬೊಬ್ರು ಟೊಮೆಟೊ ಲೈಕ್ ಆಗಿಲ್ಲ ಅಂದರೆ ಬೇಡ. ಓಕೆ. ಅದು ಮೊಸರು ಮತ್ತೆ ನಿಂಬೆ ಹುಳಿ ಮತ್ತೆ ಉಪ್ಪು ಸ್ವಲ್ಪ, ಹಾಕಿ 1/2 ಸ್ಪೂನ್ ಅಷ್ಟು ಸಾಲ್ಟು. ಸ್ವಲ್ಪ ಎವರೆಸ್ಟ್ ಟರ್ಮರಿಕ್ ಪೌಡರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅರಿಶಿನ ಪುಡಿನ ಯೂಸ್ ಮಾಡ್ತಾ ಇದೀವಿ. ಎವರೆಸ್ಟ್ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಂ ಸರ್, ಇದು ಆ ಕಡೆ ಇಟ್ಕೊಂಬೇಡ, ಫ್ರೈ ಆಗಲಿ. ಸ್ವಲ್ಪ ಚಿಕನ್ನು. ಇನ್ನೇನು ಮಾಡ್ತೀರಾ ನೆಕ್ಸ್ಟ್? ಅದು ರೈಸ್ ಹುರ್ಕೊಂತೀನಿ ಅದರಲ್ಲಿ.
ಇದು ಈ ಕಡೆ ಇಟ್ಕೊಳ್ಳೋಣ, ಇದನ್ನ ಈ ಕಡೆ ಇಟ್ಕೊಳ್ಳೋಣ. ಏನ್ ಮಾಡ್ತೀರಾ ನೀವು? ರೈಸ್ ರೈಸ್ನ ಹುರ್ಕೊಳ್ತೀರಾ? ಯೂಶಲ್ ಆಗಿ ಬಿರಿಯಾನಿ ಅಂದ್ರೆ ನಾರ್ಮಲ್ ಜನಕ್ಕೆ ಅಷ್ಟೊಂದು ಗೊತ್ತಾಗಲ್ಲ, ನುಣ್ಣಗಾಗ್ಬಿಟ್ಟಿರುತ್ತೆ, ಆ ಥರ ಇರುತ್ತೆ. ಯಾರಿಗೂ ಗೊತ್ತಿಲ್ದಿರ ಬಿರಿಯಾನಿ ಮಾಡೋರ್ಗೆ ಪರವಾಗಿಲ್ಲ, ಮಾಡದೇ ಇರೋರ್ಗೆ ಇದು ಆಪ್ಷನ್. ಈ ಥರ ಮಾಡ್ಕೊಂಡ್ರೆ ಈಸಿ ಆಗಿರುತ್ತೆ. ಏನ್ ಈಸಿ ಆಗುತ್ತೆ? ಬಿಡಿ ಬಿಡಿಯಾಗಿ ಆಗುತ್ತೆ. ಓಕೆ, ಮುದ್ದೆ ಆಗಲ್ಲ ಅಂತನಾ? ಓಕೆ. ಮತ್ತೆ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಓಕೆ ಓಕೆ. ಎಣ್ಣೆ ಹಾಕೊಟ್ನಿಲ್ಲ, ಹಾಗೆ ಹುರಿಯೋದಾ? ಸ್ವಲ್ಪ ತುಪ್ಪ ಹಾಕ್ಬೇಕು, ಅದು ವಾಟರ್ ಇದಾಗಬೇಕು. ವಾಟರ್ ಆದ್ಮೇಲೆ ತುಪ್ಪ ಹಾಕೋಣ. ಅದಕ್ಕೆ ಮಸಾಲೆ ಆ್ಯಡ್ ಮಾಡಬೇಕು. ಅದಕ್ಕೆ ಚಿಕನ್ಗೆ ಇದು ವಾಟರ್ ಎಲ್ಲ ಸ್ವಲ್ಪ ಇದಾಗಬೇಕು. ಡ್ರೈ ಆದ್ಮೇಲೆ 1 ಸ್ಪೂನ್ ತುಪ್ಪ ಹಾಕೊಂಡು ಫ್ರೈ ಮಾಡ್ಕೊಬೇಕು. ಇವಾಗ ಇಲ್ಲಿ ಫ್ರೈ ಆಗಿದೆ, ಇದಕ್ಕೆ ಏನು ಹಾಕೋಬೇಕು ಅಂದ್ರೆ ಹಾಕೊಂಬಿಡಿ. ಹಂಗಂದ್ರೆ ಮಸಾಲೆ ಹಾಕೊಂಡ್ಬೇಕು. ಎಸ್, ಹಾಕೊಂಬಿಡಿ. ಎಸ್, ರುಬ್ಕೊಂಡಿರೋ ಮಸಾಲ ಅಲ್ಲ? ರುಬ್ಬಿರೋಂಥ ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಬೇಕು. ಓಕೆ ಓಕೆ. ಇದ್ರೊಳಗೆ ಚಿಕನ್ ಬೆಂದೋಬೇಕು. ಹಾ, ಇದಕ್ಕೆ ತುಪ್ಪ 1 ಸ್ಪೂನ್ ಕೊಡಿ. ಬೇಕಾ? ತುಪ್ಪ ಬೇಕಾ? ಹಾ, ತುಪ್ಪ 1 ಸ್ಪೂನ್. 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಓಕೆ. ಇದು ಹಾಕೋ ಉದ್ದೇಶ ಏನಂದ್ರೆ ಬಿಡಿ ಬಿಡಿಯಾಗಿ ಆಗ್ಬೇಕು ಅಂತ. ಹಾ, ಮತ್ತೆ ಫ್ಲೇವರ್ ಚೇಂಜ್ ಇರುತ್ತೆ. ಓಕೆ. ಮತ್ತೆ ಅಕ್ಕಿ ಬ್ರೋಕ್ ಆಗದಿರ ನೋಡ್ಕೊಬೇಕು. ಬಾಸುಮತಿ ಕೂಡ ಈವನ್ ಹಾಕೊಂಡು ಮಾಡ್ಕೊಬಹುದು. ಜೀರಿಗೆ ಸಾಂಬಾರ್ ಹಾಕಿದೀವಲ್ಲ ಇದಕ್ಕೆ? ಹಾ, ಇದಕ್ಕೆ ಜೀರಾ ರೈಸ್ ಹಾಕಿದೀವಿ. ಈವನ್ ನಾರ್ಮಲ್ ಅಲ್ಲಿ ಸೋನಾ ಮಸೂರಿಯಲ್ಲಿ ಕೂಡ ಮಾಡ್ಕೊಬಹುದು. ರೈಸ್ಗೆ ಏನು ಯೂಸ್ ಮಾಡ್ತೀವೋ ಆ ಥರ ರೈಸ್ ಇಂದನೂ ಮಾಡ್ಬೋದು. ಒಬ್ರಿಗೆಲ್ಲ ಬಾಸುಮತಿ ರೈಸ್ ಇಷ್ಟ ಆಗಲ್ಲ, ತುಂಬಾ ಹೆವಿ ಅನ್ಸುತ್ತೆ. ಓಕೆ. ಇದು 1-2 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು. ಆಗಿದೆ. ಕುಕ್ಕರ್ ಅದು ಆಗಿದೆ, ನೀವು ಹಾಕೋಬಹುದು ಅಕ್ಕಿನ. ಚಿಕನ್ ಸ್ವಲ್ಪ ಕುಕ್ ಆಗಬೇಕು. ಕುಕ್ ಆಗಿದೆ. 1 ವಿಶಿಲ್ ಆದ್ರೆ ಸಾಕಾಗುತ್ತೆ. ಹೌದಾ? ಇಲ್ಲ ಇಲ್ಲ, ನೀವು ಕುಕ್ ಆಗಿದೆ. ಸಾಲ್ಟ್ ಹಾಕ್ತಾ ಇದ್ದೀನಿ. ಎಸ್, ಹಾಕಿ ಮೇಡಮ್. ಏನ್ ಮಾಡ್ತೀರಾ ಬ್ರೇಕ್ಫಾಸ್ಟ್ಗೆ ಸ್ಪೆಷಲ್ ನಿಮ್ಮಲ್ಲಿ? ಬ್ರೇಕ್ಫಾಸ್ಟ್ ದೋಸೆ, ಇಡ್ಲಿ, ಟೊಮೆಟೊ ಬಾತು, ಓಕೆ. ಮತ್ತೆ ಕೊಕೊನಟ್ ರೈಸ್ ಮಾಡ್ತೀನಿ. ಓಕೆ. ಎಷ್ಟು ಬೇಕು ನೋಡ್ಕೊಂಡು ಹಾಕಿ. ಮತ್ತೆ ಆಯಿಲ್ ಎಲ್ಲ ಎಷ್ಟು ಬೇಕು ಅಷ್ಟು, ತುಂಬಾ ಏನ್ ಹೆವಿ ಆಗ್ಬೇಕು ಅಂತ ಏನಿಲ್ಲ, ನಾರ್ಮಲ್ ಆಗಿ ಆಯಿಲ್ ಹಾಕ್ಬೋದು. ಬಿರಿಯಾನಿ ಅಂದ್ರೆ ತುಂಬಾ ಎಣ್ಣೆ ಇರಬೇಕು ಆ ತರ ಅನ್ಕೊಂತಾರೆ. ಇದಕ್ಕೆ ತುಂಬಾ ಕಮ್ಮಿ ಹಾಕಿ ನಾವು ಹೇಗ್ ಬೇಕೋ ಹಾಗೆ ಮಾಡ್ತೀವಿ. ಓಕೆ ಓಕೆ. ಹಾಕಿ ಹಾಕಿ ಅನ್ಸಿಟ್ಟಿದೀವಿ 1/2 ಅವರ್. ಅದರಿಂದ 1 ಬೌಲ್ ಅಕ್ಕಿಗೆ 1.5 ಬೌಲ್ ನೀರಾದ್ರೆ ಸಾಕು. ಇದು 1 ಬೌಲ್ ಅಕ್ಕಿ ಅಷ್ಟೇ ಇರೋದು? ಹಾ, 1 ಬೌಲ್ ಇದೆ. ಕುದಿಬೇಕು. ಇದು ಕುದಿ ಬರ್ತಾ ಇದೆ. ಎಸ್ ಮೇಡಮ್. ಕುದಿ ಬಂದಿರೋದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋಂಥ ರೈಸ್. ಓಕೆ ಓಕೆ. ತುಪ್ಪದಲ್ಲಿ ಫ್ರೈ ಮಾಡಿರುವಂತ ರೈಸ್ ಅನ್ನು ಹಾಕ್ತಾ ಇದೀವಿ, ಕರೆಕ್ಟಾ? ಹಾ. ಮುಚ್ಚೋಣ. ಹಾ. ಮುಚ್ಚ. ಮತ್ತೆ ತಳ ಹಿಡಿಯುತ್ತೆ ಅಂತ ಅನ್ನೋರು ವಿಶಿಲ್ ಹಾಕೋದು ಅವಶ್ಯಕತೆ ಇಲ್ಲ. ಕುದಿ ಬರುತ್ತಲ್ಲ, ಇಲ್ಲ ಕುದಿ ಬರುತ್ತಲ್ಲ, ಕುದಿ ಬಂದಾಗ ಮುಚ್ಚಳ ಹಾಕ್ಬಿಟ್ಟು ಅದು ಸಿಮ್ಮಲ್ಲಿ 15 ಮಿನಿಟ್ಸ್ ಇಟ್ರೆ ಕರೆಕ್ಟ್ ಆಗಿ ಆಗಿರುತ್ತೆ, ಸಿದೋಗೋದೇನಿರೋದಿಲ್ಲ. ಓಕೆ. ಇದು ಸೈಡ್ಸ್ ಏನೋ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತಾ ಇದೀರಾ? ಮೊಸರು ಬಜ್ಜಿ ಮಾಡಿದ್ವಿ. ಮೊಸರೊಳಗೆ ಏನ್ ಹಾಕಿದೀರಾ? ಸೌತೆಕಾಯಿ ಹಾಕಿದ್ದೀನಿ. ಸೌತೆಕಾಯಿ ಒಂದೇ ಸಾಕಾ? ಹಾ. ಓಕೆ. ಆಮೇಲೆ ಸ್ವಲ್ಪ ಉಪ್ಪು. ಆಯ್ತು. ಓಕೆ. ದೀಪಾ ನೋಡಿ, ಪ್ರೆಷರ್ ಹೋಗಿದೆ. ಓಕೆ. ಓಕೆ. ಆಗಿದ್ಯಾ? ನಿಮ್ಮ ಮನೆ ಹತ್ರನೇ ಬಂದಿದ್ಯಾ? ಹಾ. ಓಕೆ. ನೀವು ಟೇಸ್ಟ್ ಮಾಡಿ ಹಾಕ್ಬಿಡಿ ಅದು. ಸರಿ.
ದೊನ್ನೆ ಬಿರಿಯಾನಿ ರೆಡಿ ಆಗಿದೆ. ಓಕೆ, ದೀಪಾ ಅವರು ಅದ್ಭುತವಾಗಿರುವಂತ ದೊನ್ನೆ ಬಿರಿಯಾನಿನ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ಈ ಬಿರಿಯಾನಿನ ಯಾವ ರೀತಿ ಮಾಡಿದ್ರು ದೊನ್ನೆ ಬಿರಿಯಾನಿ ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ದೊನ್ನೆ ಬಿರಿಯಾನಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಸೋಂಪು, ಹಸಿ ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಗಸಗಸೆ, ಕಲ್ಲುಹು, ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ಜೀರಾ ಅಕ್ಕಿ ಹಾಕಿ ಹುರಿದುಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಅನಾನಸ್ ಹೂ, ಮೊಗ್ಗು, ಕಲ್ಲುಹು, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಈರುಳ್ಳಿ, ಉಪ್ಪು ಹಾಕಿ ಹುರಿದು ಸ್ವಲ್ಪ ಭಾಗ ತೆಗೆದಿಡಿ. ಇದಕ್ಕೆ ಟೊಮೆಟೊ, ಮೊಸರು, ನಿಂಬೆ ರಸ, ಉಪ್ಪು ಹಾಕಿ ನೆನೆಸಿದ ಚಿಕನ್, ಅರಿಶಿನ ಹಾಕಿ ಬೇಯಿಸಿ ರುಬ್ಬಿದ ಮಸಾಲ, ಉಪ್ಪು, ನೀರು ಹಾಕಿ ಕುದಿಸಿ ತುಪ್ಪದಲ್ಲಿ ಹುರಿದ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಮೇಲೆ ಹುರಿದ ಈರುಳ್ಳಿ ಹಾಕಿದರೆ ದೊನ್ನೆ ಬಿರಿಯಾನಿ ಸವಿಯಲು ಸಿದ್ಧ. ದೀಪಾ ಅವರೇ, ಟೇಸ್ಟ್ ಮಾಡುವ? ಹಾ, ಮಾಡಿ. ಚೆನ್ನಾಗಿದೆ, ಗ್ಯಾರಂಟಿನಾ? ನೀವ್ ಹೇಳ್ಬೇಕು ಹೇಗ್ ಮಾಡಿದ್ದೀನಿ ಅಂತ. ಹಾಕೋಬೇಕಾ ಹಾಕೋಬಾರ್ದ? ಹಾಕೊಳ್ಳಿ, ಹಾಕೊಂಡು ಟೇಸ್ಟ್ ಮಾಡಿ. ಹಾಕೊಂಡೆ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಒಂದು ವಿಷಲ್ಗೆ ಎಲ್ಲ ಬೆಂದಿರ್ತೋ ಇಲ್ವೋ ಅನ್ಕೊಂಡಿದ್ದೆ. ಇಲ್ಲಿ ನೀವು ಬೇಯ್ತೋ ಇಲ್ವೋ ಒಂದಿದಕ್ಕೆ ಇನ್ನೊಂದು ವಿಷಲ್, ಇಲ್ಲಾಂದ್ರೆ ಒಂದು ವಿಷಲ್ಗೆ ಕರೆಕ್ಟಾಗಿ ಬೆಂದಿರುತ್ತೆ. ಚೆನ್ನಾಗಿದೆ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾದಂತಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಮೇಡಮ್. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಇವರು ಕೊಡಗಿನ ಮತ್ತು ಮಂಗಳೂರಿನ ಸಾಂಪ್ರದಾಯಿಕ ಕರೆಮಣಿ ಸರಗಳು ಮತ್ತು ಸಾಂಪ್ರದಾಯಿಕ ಹಗುರವಾದ ಆಭರಣಗಳಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್. ಜೊತೆಗೆ ಯುನಿಬಿ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಇವರು ಖಾರ ಕುಕ್ಕೀಸ್, ಜೀರಾ ಕುಕ್ಕೀಸ್, ಓಟ್ಸ್ ಕುಕ್ಕೀಸ್, ಎಲ್ಲ ತರ ಕುಕ್ಕೀಸ್ಗೂ ಯುನಿಬಿಕ್ ಒಂದೇ ಹೆಸರು. ತೊಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿ ಅವರು. ಆರೋಗ್ಯದ ಅಡುಗೆ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ಗುರುಜಿ ಏನ್ ಮಾಡ್ತಾ ಇದ್ದೀರಾ ಗುರುಜಿ? ಮೂರೇ ಐಟಮ್ ತಂದಿದ್ದೀರಾ, ಏನ್ ಮಾಡ್ತೀರಾ ಇವತ್ತು? ಇವತ್ತು ಸ್ಟ್ರಾಬೆರಿ ಚಾಕ್ಲೇಟ್ ಡಿಪ್ ಅಂತ ಮಾಡೋಣ. ಸ್ಟ್ರಾಬೆರಿ ಚಾಕ್ಲೇಟ್ ಡಿಪ್? ಓಕೆ, ಏನ್ ಗುರುಜಿ ಅದು? ಈ ಮಕ್ಕಳು ತುಂಬಾ ಹಠ, ಅದು ಬೇಕು, ಇದು ಬೇಕು, ಇದು ಬೇಕು, ಏನಾದ್ರು ಒಂದು ತಿಂತಾನೆ ಇರ್ತಾರೆ. ಹೊಸ ಹೊಸ ತರದ್ ಬೇಕಾಗುತ್ತೆ, ಒಂದೇ ತರ ತಿನ್ನೋದಿಲ್ಲ. ತಿನ್ನಲ್ಲ ಬರೀ ಹಣ್ಣು ತಿನ್ನೋರು ತಿನ್ನಲ್ಲ. ಹೌದು, ಬರೀ ಯಾವ್ದೋ ಅಂಗಡಿಯಲ್ಲಿರೋ ಚಾಕ್ಲೇಟ್ ಅದು ಇದು ಬೇಕು ಅಂತಾರೆ. ಅಂಗಡಿಯಲ್ಲಿರೋ ಚಾಕ್ಲೇಟ್ ಅಲ್ಲಿ ತುಂಬಾ ಶುಗರ್ ಕಂಟೆಂಟ್ ಇರುತ್ತೆ, ತುಂಬಾ ಕೆಟ್ಟದ್ದು. ಅದಕ್ಕೆ ಪ್ರಿಸರ್ವೇಟಿವ್, ಮಣ್ಣು ಮಸೆ 1000 ಹಾಕಿರ್ತಾರೆ. ಅದ್ರ ಬದಲು ನೀವೇ ಮನೆಯಲ್ಲಿ ಆ ತರ ಮಾಡ್ಕೊಟ್ರೆ ಖುಷಿಯಾಗಿ ತಿಂತಾರೆ, ಅವ್ರ ಆರೋಗ್ಯನೂ ಹಾಳಾಗೋಗಲ್ಲ, ತಾಯಿ ತಂದೆಗೂ ಒಂದು ಸೇಫ್ಟಿ ಇರುತ್ತೆ. ಜೊತೆಗೆ ಮಗುವಿನ ಹೆಸರು ಹೇಳ್ಕೊಂಡು ತಂದೆ ತಾಯಿನೂ ಆಗಾಗ ತಿನ್ಬಹುದು. ಓಕೆ ಗುರುಜಿ, ಏನೇನ್ ತಂದಿದ್ದೀರಾ ಗುರುಜಿ? ಅದು ಸ್ಟ್ರಾಬೆರಿ ಚಾಕೊಲೇಟ್ ಡಿಪ್. ಬೇಕಾಗುವ ಸಾಮಗ್ರಿಗಳು: ಸ್ಟ್ರಾಬೆರಿ, ಖರ್ಜೂರದ ಸಿರಪ್, ಕೋಕೋ ಪುಡಿ. ಏನ್ ಕೊಡ್ಲಿ ನಿಮ್ಗೆ? ಸೊ ಒಂದು ಮಿಕ್ಸಿಂಗ್ ಕೋಕೋ ಪೌಡರ್ 1 ಸ್ಪೂನ್ ಹಾಕೋಣ. ಓಕೆ ಗುರುಜಿ. ಸೇಮ್ ಪ್ರಪೋರ್ಷನ್ ಡೇಟ್ ಸಿರಪ್ ಒಂದೇ ಸ್ಪೂನ್ ಸಾಕಾ? ಸಾಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಹಾಗೆ ಒಂದು ವಿಚಿತ್ರವಾದ ಪ್ರಶ್ನೆ ಬೇರೆ ಉಂಟು ಗುರುಜಿ. ಕೇಳ್ಬಿಡ್ಲ ಪ್ರಶ್ನೆನ? ಕೇಳಿ ಕೇಳಿ ಕೇಳಿ. ಮದುವೆ ಹುಡುಗನಿಗೆ 30, ಹುಡುಗಿಗೆ 30 ವರ್ಷ ಮದುವೆ ಆಗಿದೆ. ಮದುವೆ ಆಗಿ ಅವಲೇ ಒಂದು 8 ರಿಂದ 9 ವರ್ಷ ಆಗಿದೆ. ಏನೋ ಇತ್ತೀಚಿನ ದಿನಲ್ಲಿ ಗಂಡನ ಕಂಡ್ರೆ ಇಷ್ಟ ಇಲ್ಲ. ಏನೋ ಒಂಥರ ಗಂಡನ್ ನೋಡಿದ್ರೆ ಅಸಡ್ಡೆ, ಮಾತಾಡಬೇಡ ಅನ್ನೋದು, ಒಂದು ಬಿಟ್ಬೋಣ ಅನ್ಸೋದು, ಈ ತರ ಅನ್ನಿಸ್ತಾ ಇದೆ. ಏನಾಗಿರ್ಬೋದು ಗುರೂಜಿ ಅಂತ ಕೇಳಿದ್ದಾರೆ. ಚೆನ್ನಾಗಿದ್ದವರು, ಚೆನ್ನಾಗಿ 10 ವರ್ಷದಿಂದ ಜೀವನ ಮಾಡಿರೋರು ಗಂಡನ್ ಬಿಟ್ಬಿಡ್ಬೇಕು ಅಂತ ಇದ್ದಕ್ಕಿದ್ದಂಗೆ ಅನಿಸ್ತಾ ಇದೆ ಅಂದ್ರೆ ಆ ಹುಡುಗಿಗೆ ಆಶ್ಚರ್ಯ ಆಗಿ ಆ ಹುಡುಗಿನೇ ಬರ್ದಿರೋದು ಹಂಗ ಅನಿಸ್ತಾ ಇದೆ ನನಗೆ. ಏನಿರ್ಬೋದು ಗುರುಜಿ? 2 ಪಾಸಿಬಿಲಿಟೀಸ್ ಆರ್ ದೇರ್. ಹೇಳಿ ಗುರುಜಿ. ಒಂದು ಪ್ರೇತಾತ್ಮ. ಓಕೆ ಗುರುಜಿ. ಈಗ ಆ ಹೆಣ್ಣಲ್ಲಿ ಒಂದು ಗಂಡಿನ ಪ್ರೇತಾತ್ಮ ಸೇರ್ಕೊಂಡ್ಬಿಡ್ತು ಅಂತ ಇಟ್ಕೊಳ್ಳಿ. ಓಕೆ. ಆ ಗಂಡಿನ ಪ್ರೇತಾತ್ಮಕ್ಕೆ ಮತ್ತೊಂದು ಗಂಡಿನ ಜೊತೆ ಈ ಅಮ್ಮ ಇರೋದು ಇಷ್ಟ ಆಗಲ್ಲ. ಓಹೋ. ಓಕೆ. ಹಾಗಾಗ್ಬಿಟ್ಟು
ಗಂಡ ನೋಡಿದ್ರೆ ಸಿಟ್ಟು ಬರೋದು, ಹೊಡಿಯೋಕೆ ಹೋಗೋದು, ಎಷ್ಟೋ ಜನ ಹೊಡೆದಿದ್ದಾರೆ ಗಂಡನಿಗೆ ಓಕೆ ಹೊಡೆದಿದ್ದಾರೆ. ಲಿಟ್ರಲಿ ದಿನ ಮಾಮೂಲಿ ಆಗೋಗಿರುತ್ತೆ. ಓಕೆ. ಸೊ ಈ ತರ ಹೊಡಿಯೋದು, ಜಗಳ ಮಾಡೋದು, ರಿಪಲ್ ಮಾಡೋದು, ಈ ತರ ಎಲ್ಲ ಆಗ್ಬಿಡುತ್ತೆ. ಓಕೆ. ಸೊ ಅವ್ರಿಗೆ ಯಾಕೆ ಅನ್ನೋದು ಗೊತ್ತಾಗ್ತಿರಲ್ಲ. ಬಟ್ ಗಂಡ ಹೆಂಡತಿ ಒಟ್ಟಿಗೆ ಸರಿಯಾಗಿರಕ್ಕಾಗಲ್ಲ. ಎಂತ ಸಮಸ್ಯೆ ನೋಡಿ, ಬಹಳ ದೊಡ್ಡ ಸಮಸ್ಯೆ. ಯಾರು ಹೇಳಿದ್ರು ಅರ್ಥ ಆಗಲ್ಲ. ಆಮೇಲೆ ಅರ್ಥ ಆಗಲ್ಲ. ಹಿಂಗೆಲ್ಲ ಹೌದು, ಗಂಡ 2 ದಿನ ನೋಡ್ತಾನೆ, 3 ದಿನ ನೋಡ್ತಾನೆ, 4ನೇ ದಿನ ಮನೆಗೆ ಹೋಗು ಅಂತಾನೆ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಎಷ್ಟೊಂದು ಇರುತ್ತೆ. ಓಕೆ. ಸೊ ಇದನ್ನ ತುಂಬಾ ಸುಲಭವಾಗಿ ಸಾಲ್ವ್ ಮಾಡ್ಬೋದು, ತುಂಬಾ ಸುಲಭ ಸಾಲ್ವ್ ಮಾಡ್ಬೋದು. ಇನ್ಫ್ಯಾಕ್ಟ್ ನನ್ನ ಕ್ಲೈಂಟ್ ಒಬ್ಳಿದ್ಲು, ಎಂಗೇಜ್ಮೆಂಟ್ ಆಗೋ ತನಕ ತುಂಬಾ ಇಷ್ಟ ಆಯ್ತು. ಎಂಗೇಜ್ಮೆಂಟ್ ಆದ್ಮೇಲೆ ಇಷ್ಟ ಇಲ್ಲ. ಅಯ್ಯೋ. ಮದುವೆ ಆಗ್ಬೇಕು, ಡೇಟು ಫಿಕ್ಸ್ ಆಗ್ಬಿಟ್ಟಿತ್ತು. ಓಕೆ. ನನ್ಗೊಂದು ಇಷ್ಟ ಆಗ್ತಾ ಇಲ್ಲ, ನನ್ಗೊಂದು ಬೇಡ ಅಂತ. ಇವರು ದೊಡ್ಡ ಫ್ಯಾಮಿಲಿನವರು, ಮರ್ಯಾದೆ ಪ್ರಶ್ನೆ, ಹುಡುಗ ಎಲ್ಲಾ ರೀತಿ ಯೋಗ್ಯ, ಅದು ಇಂಪಾರ್ಟೆಂಟ್. ಎಲ್ಲಾ ರೀತಿ ಯೋಗ್ಯ, ಅದೇ ಇಂಪಾರ್ಟೆಂಟ್. ಹಾ, ಅದು ಜೊತೆಯಲ್ಲಿ ಓಡಾಡಿ ಎಲ್ಲ ಒಪ್ಕೊಂಡು ಎಲ್ಲ ಆಗಿದೆ. ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಬೇಡ, ನಂಗೆ ಇಷ್ಟ ಇಲ್ಲ ಅಂತಂದ್ರೆ ಏನದು? ಆಮೇಲೆ ನೋಡಿದ್ರೆ ಅಲ್ಲಿ ಪ್ರೇತಾತ್ಮಗಳಿತ್ತು, 5-6 ಪ್ರೇತಾತ್ಮ ಇತ್ತು. ತೆಗೆದ್ಮೇಲೆ ಫಸ್ಟ್ ಕ್ಲಾಸ್ ಆಗಾದ್ಲು, ಮದುವೆ ಆಗಿ ತುಂಬಾ ಚೆನ್ನಾಗಲ್ಲ. ಆಲ್ಮೋಸ್ಟ್ ಒಂದು 2 months ಆಗಿರ್ಬೇಕು ಆ ಮದುವೆ ಆಗಿ. ಈಗ ಫಸ್ಟ್ ಕ್ಲಾಸ್ ಆಗಿದ್ದಾಳೆ. ಹೀಗೆ ಪ್ರೇತಾತ್ಮಗಳು ನಮ್ಮಲ್ಲಿ ಇದ್ದಾಗ ನಮ್ಮ ಮನಸ್ಸು ನಮ್ದಾಗಿರಲ್ಲ. ನಮ್ಮ ಮನಸ್ಸು ದಬ್ಬಾಳಿಕೆಯಿಂದ ಅದ್ರ ಮನಸ್ಸಿಗೆ ಸಿಕ್ಕಾಕೊಂಡು ತುಂಬಾ ಒದ್ದಾಡ್ಬಿಟ್ಟಿರ್ತೀವಿ. ಇನ್ನೂ ಒಂದು ಸಾಧ್ಯ, ಹಿಂದಿನ ಜನ್ಮ ಸಮಸ್ಯೆ. ಹಿಂದಿನ ಜನ್ಮ ಸಮಸ್ಯೆ ಇದು ಈ ಮದುವೆ ಆದಾಗ ಅಥವಾ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಅಲ್ಲಿ ಟ್ರಿಗರ್ ಆಗ್ಬಿಟ್ಟು ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಒಂದು ಮುಸ್ಲಿಂ ಹುಡುಗಿ ಇದ್ಲು, ಅವಳು ಮದುವೆ ಆಗೋ ತನಕ ಹುಡುಗ ತುಂಬಾ ಇಷ್ಟ ಇದ್ದ, ಎಲ್ಲ ಅವನು ಮುಸ್ಲಿಂ ಹುಡುಗನೇ, ಬಹಳ ಸಂತೋಷ ಆಯ್ತು, ಹಂಗೆ ಹಿಂಗೆ ಅಂತ ಕನಸು ಕಾಣಕ್ ಶುರು ಮಾಡಿದ್ಲು. ಮದುವೆ ಆದ ತಕ್ಷಣ ಭಯ, ಗಂಡ ಹೆಂಡತಿ ಒಂದು ಆಗಕ್ಕೆ ಆಗ್ಲಿಲ್ಲ. ದುಬಾಯ್ ಕೊಟ್ಟೋದ್ರು, ಗಂಡ ಹೋದ, ಆಮೇಲೆ ಹೆಂಡತಿನೂ ಹೋದ್ರು. ಒಂದು 15 ದಿನಕ್ಕೆ ಅಲ್ಲಿಂದ ಫೋನ್ ಮಾಡಿದ್ಲು, ನಮ್ಮ ಫ್ಯಾಮಿಲಿ ಲೈಫು ಹಾಳಾಗಿ ಹೋಗ್ಬಿಟ್ಟಿದೆ, ಮೋಸ್ಟ್ಲಿ ಅವನಿಗೆ ಸದ್ಯಕ್ಕೆ ಡೈವರ್ಸ್ ಕೊಟ್ಬಿಡ್ತಾನೆ, ನಾನು ನೋಡಿದ್ರೆ ಆಗ್ತಾ ಇಲ್ಲ, ನನಗೆ ಅವನ ಜೊತೆ ಹೊಂದಾಣಿಕೆ ಆಗ್ತಾ ಇಲ್ಲ, ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಮ್ಯಾರಿಟಲ್ ಲೈಫ್ ಅಂತ. ಸರಿ, ಬಂದಾಗ ಮೀಟ್ ಮಾಡೋ ಅಂದೆ. ಬಂದ್ಲು, ನೋಡಿದ್ರೆ ಹಿಂದಿನ ಜನ್ಮ ಸಮಸ್ಯೆ. ಈ ಜನ್ಮದ ಗಂಡ ಹಿಂದಿನ ಜನ್ಮದಲ್ಲಿ ರೇಪಿಸ್ಟ್ ಆಗಿದ್ದ. ಪಕ್ಕದ ಮನೆಯಲ್ಲಿ ಶ್ರೀಮಂತ, ಅವನು ಇವಳು ಕೆಲಸದೊಳಗಿದ್ಲಲ್ಲಿ. ಇವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ 4-5 ಜನ ರೇಪ್ ಮಾಡಿ ದೇಹನೆಲ್ಲ ಸೀಳಿ ಸಾಯಿಸ್ತಾ ಇದ್ರು. ತಪ್ಪಿಸ್ಕೊಂಡು ಓಡೋದ್ಲವಳು. ಓಡ್ತಾ ಬಿದ್ಬಿಟ್ಟು ತಲೆಗೆಟ್ಟು ಬಿದ್ಬಿಟ್ಟು ಸತ್ತೋದು. ಈ ಜನ್ಮದಲ್ಲಿ ಏನಿದು ಹಿಂಗಾಯ್ತಲ್ಲ, ಸೆಕ್ಷುವಲ್ ಆಕ್ಟಿವಿಟಿ ಬಗ್ಗೆ, ಸೆಕ್ಸ್ ಬಗ್ಗೆ ಎಲ್ಲ ಆಸಕ್ತಿ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಮದುವೆ ಆಗೋ ತನಕ ಎಷ್ಟಿರ್ಬೇಕೋ ಅಷ್ಟಿತ್ತು. ಮದುವೆ ಆದ ತಕ್ಷಣ ಯಾಕೆ ಹಿಂಗಾಗೋಯ್ತು ಅಂತ ಅವಳ ಮನಸ್ಸನ್ನ ಪ್ರಶ್ನೆ ಕೇಳಿದಾಗ ಅವಳ ಮನಸ್ಸು ಹೇಳ್ತು, ಇವನೇ ಹಿಂದಿನ ಜನ್ಮದಲ್ಲಿ ರೇಪಿಸ್ಟ್ ಆಗಿದ್ದ. ನಾವು ನಮ್ಮಲ್ಲಿ ಮದುವೆಗೆ ಮುಂಚೆ ಹುಡುಗಿನ ನೋಡಲ್ಲ, ಯಾವಾಗ ಮದುವೆ ಆದ ತಕ್ಷಣನೇ ಅವನ ಮುಖ ನೋಡಿದ್ನೋ ನನ್ನ ಮನಸ್ಸಿಗೆ ಹಳೆದು ಜ್ಞಾಪಕ ಬಂತು. ಮನಸ್ಸಿಗೆ ಸಬ್ ಕಾನ್ಶಿಯಸ್ ಮನಸ್ಸು ಹೇಳಿದ್ದು ಅವನೇ ರೇಪಿಸ್ಟ್ ಅನ್ನೋ ವಿಷಯ ಹೇಳ್ತು. ಹಾಗಾಗಿ ನನಗೆ ಗಾಬರಿ ಶುರು ಆಗಿದೆ, ಅವನು ಎಲ್ಲಿ ಕೆಟ್ಟ ಮಾಡ್ಬಿಡ್ತಾನೋ, ಎಲ್ಲಿ ತೊಂದರೆ ಕೊಟ್ಬಿಡ್ತಾನೋ ಅನ್ನೋ ಭಯ ಕಾಡ್ತಾ ಇದೆ ನನ್ನ ಅಂತ ಹೇಳ್ತು. ಸೊ ಹಿಂದಿನ ಜನ್ಮ ಕರ್ಕೊಂಡೋಗಿ ಸರಿ ಮಾಡಿದೆ, 100% ಸರಿ ಹೊಟ್ಟೋದು. ಒಂದೇ ಸೆಷನ್ ನನಗೆ ಕಲ್ತಿದ್ಲು, ರೇಖಿ ಹಿಪ್ನಾಸಿಸ್ ಎಲ್ಲ ಕಲ್ತಿದ್ಲು. ನಾನು ಅನ್ಕೊಂಡೆ ಫಸ್ಟ್ ಆಫ್ ಆಲ್ ಮುಸ್ಲಿಮ್ಸು ಹಿಂದಿನ ಜನ್ಮ ನಂಬಲ್ಲ. ಕರೆಕ್ಟ್. ಎರಡನೇದು ಏನಾಯ್ತೋ ಏನೋ ಹೋಗ್ಲಿ ಬಿಟ್ಬಿಡು ಅಂತ ಬಿಟ್ಬಿಟ್ಟೆ. ಒಂದು 10 ದಿನ ಬಿಟ್ಬಿಟ್ಟು ಫೋನ್ ಮಾಡ್ತಾ ಇದ್ದೆ, ನಾನು ಸಿಂಗಪುರಲ್ಲಿ ಕ್ಲಾಸ್ ಇತ್ತು, ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ, ಇವತ್ತು ನಿಮ್ಗೆ ನೋಡ್ಲೇಬೇಕು ಅಂತಂದ್ಲು. ಏನೋ ಪಾಪ ಏನು ಎಮರ್ಜೆನ್ಸಿನೋ ಬಾಮ್ಮ ಅಂತ ನೋಡಿದ್ರೆ ಏನು ಹಾರ್ತಾ ಇದ್ದಾಳು ಖುಷಿಗೆ. ಏನಾಯ್ತು ಅಂತ ಹೇಳಿದ್ರು. ಇದು ಮುಗಿಸ್ಕೊಂಡು ಹೋಗಿದ್ದ ದಿನ ಗಂಡ ಬಂದ್ಬಿಡಿದಾನೆ, ಡೈವರ್ಸ್ಗೆ ಅಂತ ಬಂದಿದ್ದು ಬಂದ್ಬಿಡಿದಾನೆ. ಅವನು ಇದರಲ್ಲಿ ನಂಬಿಕೆ ಇಲ್ಲ. ಸೊ ನಾನು ಬರೋಕ್ಕಾಗಲ್ಲ ನಿಮ್ಮ ಹತ್ರ, ಇವಾಗ ನಾಡಿದ್ದು ಹೋಗ್ತಾ ಇದ್ದೀನಿ, ಅಷ್ಟರೊಳಗೆ ನಿಮ್ಗೆ ಇದು ಒಳ್ಳೆ ನ್ಯೂಸ್ ಹೇಳ್ಬಿಟ್ಟು ಹೋಗ್ಬೇಕು ಅಂತೇಳಿ ಕಣ್ಣು ತಪ್ಪಿಸ್ಕೊಂಡು ಹೆಂಗೋ ಬಂದಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿದ್ದೀವಿ ನಾವು ಗಂಡ ಹೆಂಡತಿ. ನನ್ನ ಗಂಡಂಗೆ ಶಾಕ್ ಆಗೋಗಿದೆ, ನೀನೇ ನನ್ನ ಹೆಂಡತಿ ಏನಾಗೋಯ್ತು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಂತೆ. ಈ ಥರ ಡ್ರಮ್ಯಾಟಿಕ್ ಚೇಂಜಸ್ ಯಾವ ಥೆರಪಿನಲ್ಲಿ ಪ್ರಪಂಚದಲ್ಲಿರೋ ಯಾವ ಸೈನ್ಸ್ ಹೆಲ್ಪ್ ಮಾಡೋಕ್ಕಾಗಲ್ಲ, ಹಿಪ್ನಾಸಿಸ್ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಉತ್ತರ ಸಿಕ್ಕಿದ್ರೆ ನಮಗ್ ಸಂತೋಷ. ಆದಷ್ಟು ಮಾಹಿತಿಗಳನ್ನ ಪಡ್ಕೋಬಹುದು. ಥ್ಯಾಂಕ್ ಯು. ಓಕೆ ಸರ್, ಏನ್ ಮಾಡಿದ್ವಿ ಸರ್ ಈಗ ನಾವು? ಸೊ ಇದನ್ನ ಕೋಕೋ ಮತ್ತು ಡೇಟ್ ಪೇಸ್ಟ್ ನ ಮಿಕ್ಸ್ ಮಾಡಿ ಅದನ್ನ ನಾವು ಚಾಕ್ಲೇಟ್ ತರ ಮಾಡ್ಕೊಳ್ತಾ ಇದೀವಿ, ಲಿಕ್ವಿಡ್ ಚಾಕ್ಲೇಟ್ ತರ ಮಾಡ್ಕೊಂಡಿದೀವಿ. ಇನ್ನು ಸ್ವಲ್ಪ ಲಿಕ್ವಿಡ್ ಆಗಿ ಮಾಡಬಹುದು, ಬಟ್ ದಿಸ್ ಈಸ್ ಆಲ್ ರೈಟ್, ದಿಸ್ ಶುಡ್ ಬಿ ಆಲ್ ರೈಟ್. ಓಕೆ ಗುರುಜಿ. ನೆಕ್ಸ್ಟ್ ಯಾವ್ದಾದ್ರು ಹಣ್ಣು ತಗೋಬಹುದು. ಈ ಗ್ರೀನ್ ಪೋರ್ಷನ್ ತೆಗೆದಾಕೋಣ. ಓಕೆ ಗುರುಜಿ. ಇದಕ್ಕೆ ಒಂದು ಟೂತ್ ಪಿಕ್ ನ ಸಿಕ್ಸೋಣ. ಓಕೆ, ಇದನ್ನ ಈ ಲಿಕ್ವಿಡ್ ಅಲ್ಲಿ ರೋಲ್ ಮಾಡೋಣ. ಸ್ವಲ್ಪ ನೀರಾಗಿ ಮಾಡ್ಕೊಂಡ್ರೆ ಅದು ರೋಲ್ ಆಗುತ್ತೆ.
ಸ್ವಲ್ಪ ಹಾರ್ಡ್ ಆಗಿದೆ ಇದು, ದಟ್ಸ್ ಓಕೆ. ಓಹೋ, ಹಣ್ಣಿನ ಮೇಲೆ ಚಾಕ್ಲೇಟಿನ ಲೇಪನ. ಅದು ಚಾಕ್ಲೇಟ್ ಅಲ್ಲ, ಇದು ಇನ್ನು ಸ್ವಲ್ಪ ಬೇರೆ ಒಳ್ಳೆ ಐಟಮ್ಗಳ ಹಾಕಿ ಮಾಡಿದ್ದಾರೆ. ಇದನ್ನ ಡಿಪ್ ಮಾಡಬೇಕು, ಅದಕ್ಕೆ ಡಿಪ್ ಅನ್ನೋ ಹೆಸರಿದೆ. ಓಕೆ, ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕಲ್ಸ್ಕೊಂಡಿರೋದ್ರಿಂದ ಡಿಪ್ ಮಾಡಕ್ ಆಗ್ತಾ ಇಲ್ಲ. ಸೊ ಐ ಆಮ್ ಸ್ಮಿಯರಿಂಗ್ ಇಟ್. ಓಕೆ ಓಕೆ. ಓಹೋ, ಚಾಕ್ಲೇಟ್ ತರಾನೇ ಇದೆ, ಏನು ಬೇರೆ ಏನು ಗೊತ್ತಾಗಲ್ಲ ಬಿಡಿ. ಫ್ರೀಜಲ್ಲಿ ಇಟ್ಬಿಟ್ರೆ ನಿಮ್ಗೆ ಅದು ಗಟ್ಟಿ ಆಗ್ಬಿಡುತ್ತೆ, ಗೊತ್ತೇ ಆಗಲ್ಲ ಬಿಡಿ. ಹೌದು. ಸೊ ಈ ರೀತಿ ಮಾಡ್ಬಿಟ್ಟು ಫ್ರೀಜರಲ್ಲಿ ಇಟ್ಕೊಳ್ಳೋಣ. ಓಕೆ, ಡೀಪ್ ಫ್ರೀಜರ್ಲಿ ಇಟ್ಬಿಟ್ಟು. ಓಕೆ, ಆಯ್ತಾ ಗುರುಜಿ? ತಣ್ಣಗಾಗೋಯ್ತಾ? ಹಾ, ಓಹೋ, ಸ್ವಲ್ಪ ಚಿಕ್ಕದಾಗ್ಬಿಟ್ಟಿದೆ ಗುರುಜಿ ತಣ್ಣಗಾದ್ಮೇಲೆ. ಓಕೆ ಓಕೆ ಓಕೆ. ಸ್ಟ್ರಾಬೆರಿ ಚಾಕ್ಲೇಟ್ ಡಿಪ್. ಓಹೋ ಹೋ 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 ಹೋ, ಮಕ್ಕಳು ಕೊಡ್ಬೋದು, ಫುಲ್ ತಣ್ಣಗಾಗ್ಬಿಟ್ಟಿದೆ. ಓಕೆ, ಸ್ಟ್ರಾಬೆರಿ ಚಾಕ್ಲೇಟ್ ಡಿಪ್ಪು ಮಕ್ಳಿಗೋಸ್ಕರ ಸಿಹಿ ಪದಾರ್ಥ ಕೊಡಲೇಬೇಕು. ತಿಂದಿಲ್ಲ ಅಂದರೆ ಮಗ ಅಲ್ಲ, ಕೊಡ್ಸಿಲ್ಲ ಅಂದರೆ ಮಕ್ಕಳು ಬಿಡಲ್ಲ, ತಿನ್ಸಕ್ಕೆ ನಮ್ಮ ಕೈಲಾಗಲ್ಲ. ಅದಕ್ಕೇನಾದ್ರು ಒಂದು ವಸ್ತು ಬೇಕು ಅಂದಾಗ ಈ ಥರದನ್ನೆಲ್ಲ ಮಾಡಿಕೊಟ್ಟಾಗ ಮಕ್ಕಳು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಓಕೆ, ಗುರುಜಿಯವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸ್ಟ್ರಾಬೆರಿ ಚಾಕೊಲೇಟ್ ಡಿಪ್ ಮಾಡುವ ವಿಧಾನ: ಒಂದು ಬೌಲ್ಗೆ ಕೋಕೋ ಪುಡಿ, ಖರ್ಜೂರದ ಸಿರಪ್ ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ಸ್ಟ್ರಾಬೆರಿ ಅದ್ದಿ ಫ್ರಿಡ್ಜ್ ನಲ್ಲಿಟ್ಟು ತೆಗೆದರೆ ಸ್ಟ್ರಾಬೆರಿ ಚಾಕೊಲೇಟ್ ಡಿಪ್ ರೆಡಿ ಟು ಟೇಸ್ಟ್. ಓಕೆ ಗುರುಜಿ, ಟೇಸ್ಟ್ ಮಾಡೋಣ. ಎಸ್, ತುಂಬಾ ತಣ್ಣಗಿದ್ಯಾ? ಚಾಕ್ಲೇಟ್ ಇದ್ದಂಗಿದೆ. ಪೂರ್ತಿ ಹಾಕೊಂಡು ಕಚ್ಕೊಂಡು ತಿನ್ನಕ್ಕಾಗತ್ತೀನಿ. ತುಂಬಾ ತಣ್ಣಗಿದೆ, ತುಂಬಾ ತಣ್ಣಗಿದೆ, ತುಂಬಾ ತಣ್ಣಗಿದೆ. ನಾನು ಆಮೇಲೆ ತಿನ್ಕೊಳ್ತೀನಿ ಬಿಡಿ ಗುರುಜಿ. ಥ್ಯಾಂಕ್ ಯು ಗುರುಜಿ, ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಕಾಶ್ ಅವರು. ಏನೋ ಅದ್ಭುತವಾಗಿರೋ ಅಡುಗೆ ಮಾಡಿ ತೋರಿಸ್ತೀನಿ ಮುರಳಿ ಅಂತ ಹೇಳ್ತಾ ಇದ್ದಾರೆ. ಫಟಾಫಟ್ ಅಂತಾನು ಮಾಡ್ಕೋಬಹುದು, ಚೆನ್ನಾಗೂ ಇರುತ್ತೆ, ಈಸಿಯಾಗಿ ಮೇಲೆ ಮಾಡ್ಕೋಬಹುದು ಮುರಳಿ ಅವರು ಅಂತ ಹೇಳಿದ್ದಾರೆ. ಅದೇನ್ ಮಾಡ್ತಾರ ಗೊತ್ತಿಲ್ಲ. ಪ್ರಕಾಶ್ ಅವ್ರು ನಮಸ್ಕಾರ, ಬನ್ರಿ. ನಮಸ್ಕಾರ ಪ್ರಕಾಶ್ ಅವ್ರು, ಏನ್ ಸಮಾಚಾರ? ಆರಾಮಾ? ಆರಾಮ್ ಸರ್. ಬನ್ರಿ, ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತು ಕಾಳಿನ ಸಮೋಸ ಮಾಡ್ತೀವಿ ಸರ್. ಕಾಳು ಸಮೋಸ? ಹೌದು. ಜೋಳದ ಸಮೋಸ? ಹೌದು. ಅಯ್ಯೋ, ಜೋಳ ಸಮೋಸ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕಾರ್ನ್ ಸಮೋಸ ಬೇಕಾಗುವ ಸಾಮಗ್ರಿಗಳು: ಸಿಹಿ ಜೋಳ, ಹಸಿ ಬಟಾಣಿ, ಶುಂಠಿ, ಮೈದಾ ಹಿಟ್ಟು, ಜೀರಿಗೆ, ಓಂಕಾಳು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ವನಸ್ಪತಿ, ಉಪ್ಪು, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮನೇಲೆ ಮಾಡ್ಕೋಬಹುದಂತ ಪುಟ್ಟ ಪುಟ್ಟ ಸಮೋಸಗಳನ್ನ ಯಾವ ರೀತಿ ಮಾಡ್ಕೋಬಹುದು. 5 ಸ್ಟಾರ್ ಹೋಟೆಲ್ ಇಟ್ಟಿರ್ತಾರೆ ಚಿಕ್ಕ 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 ಸಮೋಸ, ಒಂದೊಂದು ಲಬಕ್ ಅಂತ ಬಾಯ್ಲ್ ಹಾಕೋಬಹುದು. ಅದೇ ತರ ಸಮೋಸ ಮುರಳಿ ಇದು ಕಾರ್ನ್ ಹಾಕಿ ಮಾಡುವಂಥದ್ದು, ರುಚಿಯಾಗಿರುತ್ತೆ, ಜೊತೆಗೆ ಹೆಲ್ದಿ ಫುಡ್ ಬೇರೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದು ಅಂತ ಹೇಳಿದ್ದಾರೆ. ಶುರು ಮಾಡೋಣ. ಫಸ್ಟ್ ಎಣ್ಣೆ ಕಾಯಿ ಇಟ್ಕೊಂಬೋಣ ಅಲ್ವಾ ನಾವು? ಸ್ಲೋ ಇಟ್ಕೊಳ್ಳಿ ಸರ್. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾಳನ್ನೇ ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಜೋಳನಾ? ಇದು ಅಮೆರಿಕನ್ ಸ್ವೀಟ್ ಕಾರ್ನ್ ಅಲ್ಲ ಇದು? 2 ಪೀಸ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ, 2 ಪೀಸೋ 3 ಪೀಸೋ ಮಾಡ್ಕೊಳ್ಳಿ. ಒಂದ್ಸರಿ ಟ್ರಿಕ್ ಅನಿಸ್ಬೇಕು ಅನಿಸ್ತಾ ಇದ್ದೀರಾ? ಓಕೆ. ಸಮೋಸ ಎಲ್ಲ ಮಾಡೋದು ಮನೇಲಿ ತುಂಬಾ ಕಷ್ಟ ಅನ್ಕೊಂಡ್ಬಿಟ್ಟಿದ್ರು. ನಮ್ಮ ಕಾರ್ಯಕ್ರಮ ಮಾಡಿದ್ಮೇಲೆ ಅದು ತುಂಬಾ ಈಸಿ. ಅದು ಏನಂತ ರಾಕೆಟ್ ಸೈನ್ಸ್ ಎಲ್ಲ ಏನೂ ಇಲ್ಲ, ಈಸಿಯಾಗಿ ಮಲ್ಲೇ ನೀವು ಮಾಡ್ಕೋಬಹುದು. ಇದು ಒಂದು ಕಪ್ ಇದೆ ಅಷ್ಟೇ. ಓಕೆ. ಸಾಕಾಯ್ತು. ಅಷ್ಟೇನಾ? ಅಷ್ಟೇ. ಮಸಾಲ ಮಾಡ್ಕೋಬೇಕು. ಇವಾಗ ಒಂದು ಬಾಂಡ್ ಬೇಕು ಚಿಕ್ಕದಾಗಿ. ಮಾಡ್ಕೊಳ್ಳಿ. ಅದೇನು ಮಸಾಲ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಎಣ್ಣೆ ಹಾಕೋಣ? ಎಣ್ಣೆ ಹಾಕಿ. ಎಷ್ಟು ಬೇಕು? ಹಾಕಿ ಸ್ವಲ್ಪ ಬಿಸಿ ಆಗಲಿ. ಉಪ್ಪು, ಒಗ್ಗರಣೆಗೆ ಜೀರಿಗೆ ಹಾಕಿ. ಜೀರಿಗೆ ಬೇಕಾ? ಹೌದು. ಒಗ್ಗರಣೆ ಮಾಡ್ಕೊಳ್ತಾ ಇದೀವಲ್ಲ ನಾವು, ಮಿಕ್ಸಿಂಗ್ ಎಣ್ಣೆ ಕಾಯ್ತಾ ಇದೆ, ಇಲ್ಲಿ ಜೀರಿಗೆ ಹಾಕಿ. ಹೌದು. ವೆರಿ ಗುಡ್. ಶುಂಠಿ. ಓಕೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಕಾರ್ನ್ ಹಾಕ್ತೀನಿ. ಓ, ರುಬ್ಕೊಂಡಿರೋ ಕಾನು? ಹೌದು. ಅರ್ಧ ಮಾಡ್ಕೊಂಡಿರೋ ಕಾನು? ಹೌದು. ಪ್ರಕಾರ ಹಾಕೊಳ್ಳಿ. ಪೇಸ್ಟ್ ಮಾಡಬೇಕು. 2 ಪೀಸ್ 2 ಪೀಸ್ ಮಾಡಿ ಸಾಕು. ಓಕೆ. ಪೇಸ್ಟ್ ಆದರೆ ಅದು ಇದಾಗಬೇಕು. ಜೊತೆಯಲ್ಲಿ ಇದಾಗ್ತೀನಿ ಪೀಸ್ನ. ಓಕೆ, ಹಾಕಿ. ಬಟಾಣಿ ಅಲ್ಲ? ಬಟಾಣಿ. ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೌದು. ಮಸಾಲ ಹಾಕ್ತೀವಿ ಸ್ವಲ್ಪ ಹಂಗೆ. ಹಾಕಿ. ಗರಂ ಮಸಾಲ ಪೌಡರ್ ಹಾಕಿ. 1 ಸ್ಪೂನ್ ಹಾಕಿ. ಎವರೆಸ್ಟ್ ಗರಂ ಮಸಾಲ ಹಾಕಿದ್ರೆ ಅದ್ಭುತವಾಗಿರುತ್ತೆ, ಅಡುಗೆ ಅದ್ಭುತವಾಗುತ್ತೆ. ಜೀರಿಗೆ ಪುಡಿ. ಓಕೆ. ಚೂರು ಧನಿಯಾ ಪೌಡರ್ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಧನಿಯಾ ಪುಡಿ ಯೂಸ್ ಮಾಡ್ತಾ ಇದೀವಿ. ಎಷ್ಟು ಬೇಕು? ಅಚ್ಕಾರ ಪುಡಿ ಹಾಕಿ ಸ್ವಲ್ಪ. ಹಾಕಿ. ಸಾಕು. ಮಸಾಲ ರೆಡಿ ಆಯ್ತು. ರೆಡಿ ಆಯಿತು. ಅಂದ್ರೆ ಇದು ನಾವು ಸಮೋಸ ಒಳಗೆ ಏನ್ ಇಡ್ತೀವೋ ಆ ಮಸಾಲನ ಫಸ್ಟ್ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತಾ ಇದೀವಿ. ಹೌದು ಸರ್. ಇವಾಗ ಉಪ್ಪು ಹಾಕ್ಬೇಕು, ಸ್ವಲ್ಪ ಹಾಕತ್ತೆ. ಹಾಕ್ಬೇಕು.
ಆಯ್ತು, ಇದು ಬಂದು ಆಫ್ ಮಾಡ್ಕೊಂಡ ಆಫ್ ಮಾಡಿ. ಸ್ವಲ್ಪ ಆರಿಸ್ಬೇಕು. ಆರ್ಗಂದ್ಮೇಲೆ ಓಕೆ, ಹಿಟ್ಟನ್ನ ಕಲ್ಸ್ಕೊಳಕ್ಕೆ ಇದು ವನಸ್ಪತಿನ ಬಿಸಿ ಮಾಡ್ಬೇಕು. ಈಗ ವನಸ್ಪತಿ ಡಾಲ್ಡಾವನ್ನ ಬಿಸಿ ಮಾಡ್ಬೇಕಾ? ಈ ವನಸ್ಪತಿ ಹಾಕಿದ್ರೇನೆ ನಿಮ್ಗೆ ಕ್ರಿಸ್ಪಿಯಾಗಿ ಸಮೋಸ ಬರೋದು, ಇಲ್ಲಾಂದ್ರೆ ಸಮೋಸ ಮೆತ್ಕಾಗ್ಬಿಡುತ್ತೆ. ಹಾಕಿ 50 ಗ್ರಾಮ್ ಅಷ್ಟಿದೆಯಾ? ಸಾಕಲ್ಲ? ಸಾಕು. ಅದೇ ಮೈದಾ ಹಾಕ್ತೀನಿ ನೋಡಿ. ಹಾಕಿ ಸರ್. ಎಷ್ಟು ಮೈದಾ ಬೇಕು? ಮೈದಾ ಮಾಮೂಲಿ ಚಪಾತಿ ಹಿಟ್ಟು ತರ ಕಲ್ಸ್ಕೋಬೇಕಲ್ಲ? ಹೌದೌದು, 1 ಕಪ್ ಹಾಕ್ತೀನಿ ನೋಡಿ. ಸಮೋಸ ಮಾಡೋದು 1 ಕಪ್ ಸಾಕು ನನಗೆ. ಇಲ್ಲಾಂದ್ರೆ ದೊಡ್ಡದಂದ್ರೆ 2-3 ಪೀಸ್ ಬರೋದು. 1 ಕಪ್ ಮೈದಾ ಇದೆಯಾ? ಓಕೆ ಸರ್. ಇದನ್ನ ಹಾಕೋಬೇಕಾ? ಹೌದು ಸರ್, ಸಾಕು. ಇಷ್ಟೇನೆ? ಸಾಕು. ವನಸ್ಪತಿ ಬಿಸಿ ಮಾಡಿ ಹಾಕಿದ್ದೀನಿ. ಓಕೆ, ಹಾಕಿ. ಓಕೆ, ಮೈದಾ ಬರೀ ಮೈದಾ ಹಾಕ್ತಾರೆ, ನಾವು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತಲ್ಲ? ಇಲ್ಲ, ಬರೀ ಮೈದಾ ಹಿಟ್ಟು. ಓಕೆ ಸರ್. ಮೈದಾ ಹಾಕಿ ವನಸ್ಪತಿ ಹಾಕಿದ್ದೀನಿ. ಉಪ್ಪು, ಓಮ್ ಕಾಳು. ಓಂ ಕಾಳು ಬೇಕೇ ಬೇಕು ನೀವಲ್ಲ? ಹೌದು. ಯಾವಾಗಲೂ ನಮ್ಮ ಪ್ರಕಾಶ್ ಅಡುಗೆ ಮಾಡ್ಬೇಕಾದ್ರೆ ಒಂದು ಪ್ಯಾಕೆಟ್ ಇಟ್ಕೊಂಡ್ ಬಂದ್ಬಿಡ್ತೀವಿ ಸರ್, ಓಂ ಕಾಳು ಹಾಕ್ಬೇಕು ಸರ್ ಅಂತ. ಆ 5 ಸ್ಟಾರ್ ಹೋಟ್ಲ್ಗಳ ಅಡುಗೆಗಳೆಲ್ಲ ಯಾವುದೇ ಸ್ಟಾರ್ ಹೋಟ್ಲಿಗೆ ಹೋದ್ರು ನೀವು ಅಲ್ಲಿ ಸಮೋಸ ತಗೊಳ್ಳಿ, ಬೋಂಡಾ ತಗೊಳ್ಳಿ, ಏನಾರು ತಗೊಳ್ಳಿ, ಅದ್ರ ಮೇಲೆ ಸ್ವಲ್ಪ ಓಂ ಕಾಳು ಬಿದ್ದಿರ್ಬೇಕು. ಹಾಕೊಳ್ಳಿ ಸುಮ್ಮನೆ. ನೀರು ಹಾಕ್ತೀನಿ. ಹಾಕಿ ಸರ್. ಲೂಸ್ ಮಾಡಿಕೊಡಿ, ಸ್ವಲ್ಪ ನೀರು ಹಾಕಿ. ಓಕೆ, ಬರೀ ಮೈದಾ ಹಿಟ್ಟಿಗೆ ಆ ಡಾಲ್ಡಾವನ್ನ ಅಂದ್ರೆ ವನಸ್ಪತಿನ ಬಿಸಿ ಮಾಡಿ ಕಲಸಿ ಹಾಕಿರುವಂತದ್ದು, ಎಣ್ಣೆ ಮಿಕ್ಸ್ ಮಾಡಿಲ್ಲ. ಇಲ್ಲ. ಯಾವಾಗ ನಾವು ವನಸ್ಪತಿನ ಹಾಕ್ತಿವಿ ಮಾಡೋದು ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತೆ, ತಿನ್ಬೇಕಾದ್ರೆ ಸ್ವಲ್ಪ ಕರುಮ್ ಅನ್ನತ್ತೆ. ಹೌದು, ಡಾಲ್ಡಾ ಜಾಸ್ತಿ ಹಾಕ್ಬಿಟ್ಟು ಒಂಚೂರು ಮೈದಾನ ಮಿಕ್ಸ್ ಮಾಡ್ಬೋದು, ಏನಾಗಲ್ಲ. ಓಕೆ, ನೋಡ್ಕೊಂಡು ಕಲ್ಸ್ಕೋಬೇಕು, ಗಟ್ಟಿಯಾಗಿ ಕಲ್ಸ್ಕೊಂಡಿರ್ಬೇಕು. ಹೌದು. ಇಷ್ಟು ಗಟ್ಟಿಗಿರ್ಬೇಕಾ? ಹೌದು, ಇಷ್ಟು ಗಟ್ಟಿ ಇರ್ಬೇಕು. ಈ ತರ ಒಂದು ಮುಂದೆ ಹಾಕೊಳ್ಳಿ, ಚಿಕ್ಕ ಈ ತರ. ಇದೇ ಇಂಪಾರ್ಟೆಂಟ್. ಹೌದು, ನಾ ಮಾಡಿದ್ರೆ ಸಮೋಸ ಒಡೆ ಆಗ್ಬಿಡುತ್ತೆ. ಹಿಂಗೆ ಮಾಡ್ಕೊಳ್ಳಿ. ಓಕೆ, ಈಗ ಅದು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕ್ತೀನಿ ನೋಡಿ. ಈಗ ಹಾಕೋದು ಏನಾಗಲ್ಲ. ಓಕೆ, ಮಸಾಲ ರೆಡಿ ಆಗೋಯ್ತು, ಪೂರ್ತಿಯಾಗಿ ತಣ್ಣಗಾಗಿದೆ. ಗಂಟೆಗಾದ್ಮೇಲೆ ಹಾಕಿ ಏನಾಗಲ್ಲ. ಓಕೆ, ಪಟ್ನ ಕಟ್ಟೋದಲ್ಲ? ಫ್ರೆಶ್ ಮಾಡಿ, ಹಿಂಗೆ ಓಪನ್ ಆಗಲ್ಲ. ನೀವು ಸಾಕಾವಡೆ ದೊಡ್ಡ ಮಾಡ್ಬಿಟ್ಟಿದ್ದೀರಾ ಪ್ರಕಾಶ್. ಓಹೋ, ಒಂದೊಂದ್ಸರಿ 3 ಮರ ಹಾಕೋಬೇಕೇನೋ ಬಾಯಿಗೆ. ಕೊತ್ತಂಬರಿ ಸಮೋಸ ನಾನು ಹೇಳಿಲ್ವಾ ಗೋಲಿ ತರ ಮಾಡ್ಬಿಡ್ತೀರಾ ನೀವು ಅಂತ? 100 ಮಾಡ್ಬೇಕ್ರಿ ಇವತ್ತು, ನೀವು ಬಿಡಲ್ಲ ಮಾಡ್ರಿ 100. ಇಷ್ಟೇ ಮಾಡಿ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತಪ್ಪ, ಮಕ್ಕಳು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಹೇಳಿದ್ರಿ, ಮಜಾ. ವೆರಿ ಗುಡ್. ಇಷ್ಟೇ ಬ್ರೌನ್ ಅಲ್ವಾ ಇದು ಪ್ರಕಾಶ್? ಆಗಿದೆ ಸರ್, ಅಷ್ಟೇ. ಕಾರಣ ಸಮೋಸ. ಓಹೋ, ಎಷ್ಟೊಂದು 20 ಇದೆಯಾ? ಇದೆ, ಅಷ್ಟಿದೆ. ಓಕೆ, ಏನ್ ಬೇಕೋ ಡಿಸೈನ್, ಒಂದೇ ಡಿಸೈನ್, ಒಂದೇ ತೂಕ, ಒಂದೇ ಅಳತೆ ನಮ್ಮ ಪ್ರಕಾಶ್ ಅವ್ರು ಮಾಡ್ಕೊಟ್ಟಿದ್ದಾರೆ. ಈ ಕಾರ್ನ್ ಸಮೋಸ ಅಂದ್ರೆ ಸಿಹಿ ಜೋಳವನ್ನ ಹಾಕಿ ಮಾಡಿರ್ತಕ್ಕಂಥ ಸಮೋಸ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕಾರ್ನ್ ಸಮೋಸ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಸಿಹಿ ಜೋಳ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಜೀರಿಗೆ, ಶುಂಠಿ, ರುಬ್ಬಿದ ಸಿಹಿ ಜೋಳ, ಹಸಿ ಬಟಾಣಿ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ತಯಾರಿಸಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಬಿಸಿ ಮಾಡಿದ ವನಸ್ಪತಿ, ಉಪ್ಪು, ಓಂಕಾಳು, ನೀರು ಹಾಕಿ ಚಪಾತಿ ಹಿಟ್ಟಿನಂತೆ ಕಲಸಿ ಉಂಡೆ ಮಾಡಿ ಲಟ್ಟಿಸಿ ಇದರಲ್ಲಿ ತಯಾರಿಸಿದ ಕಾರ್ನ್ ಮಸಾಲ ತುಂಬಿ ಸಮೋಸದಂತೆ ಮಡಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಕಾರ್ನ್ ಸಮೋಸ ರೆಡಿ ಟು ಟೇಸ್ಟ್. ಓಕೆ ಪ್ರಕಾಶ್, ಟೇಸ್ಟ್ ಮಾಡೋಣ. ಮಾಡಿ ಸರ್. ಬಿಸ್ಕೆಟ್ ತರ ಆಗ್ಬಿಡಿದೆ. ಸಾಫ್ಟ್ ಆಗಿದೆಯಲ್ಲ? ಅದೇ ಬೇಜಾನ್ ಸಾಫ್ಟ್ ಆಗ್ಬಿಡಿದೆ. ಹೌದು, ಅದು ಸ್ವಲ್ಪ ಆಗುತ್ತೆ. ಸಾಫ್ಟ್ ಅಂದ್ರೆ ನಾವೇನ್ ಮಾಡ್ಬೇಕು, ಸ್ವಲ್ಪ ವನಸ್ಪತಿನ ಕಮ್ಮಿ ಮಾಡ್ಕೋಬೇಕು. ಸರಿ ಆಗುತ್ತೆ. ಒಬ್ರು 15 ತಿಂತಾರೆ ಹಿಂಗ್ ಮಾಡಿದ್ರೆ. ಅದೇ ಇಷ್ಟೊಂದು ಚಿಕ್ಕದ್ ಮಾಡ್ಬಿಟ್ರೆ ನೀವು. ಹೌದು, ಅದೇ ಕಾರ್ನ್ ಹಾಕ್ತಿದ್ರೆ ಸ್ವಲ್ಪ ಬೇರೆ ತರ ಇದೆ. ಹೌದು, ಕ್ರಿಸ್ಪಿ ಬೇಕಾದ್ರೆ ಏನಿಲ್ಲ, ಚೂರು ವನಸ್ಪತಿನ ಕಡಿಮೆ ಹಾಕೋಬೇಕು ಅಷ್ಟೇ. ಜಾಸ್ತಿ ಕ್ರಿಸ್ಪಿ ಆಗ್ಬಿಡಿದೆ. ಪುದೀನ ಚಟ್ನಿ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಇಟ್ಕೋಬಹುದು, ಇಲ್ಲಾಂದ್ರೆ ಸ್ವೀಟ್ ಚಟ್ನಿ,
ಹುಣಸೆ ಸಕ್ಕರೆ ಸ್ವಲ್ಪ ಬೆಲ್ಲ ಹಾಕಿ ಗಟ್ಟಿ ಮಾಡ್ಬೋದು, ಚಟ್ನಿ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್. Okay, sir. ಫೋನ್ ನಂಬರ್ ಹೇಳಲ್ವಾ? ಫೋನ್ ನಂಬರ್ ಹೇಳ್ರಿ. ಬರ್ಕೊಳ್ಳಿ ಸರ್. ಹೇಳಿ. 99 45 9945 07 07 46 4680. 80. ಅದು ಗೊತ್ತು, 4680 ಚೆನ್ನಾಗೊತ್ತು. 80. ಓಕೆ, ನಿಮ್ಮ ಮನೆಗೆ ಏನಾದ್ರು ಕರ್ಕೋಬೇಕು, ಏನಾದ್ರು ತಿಂಡಿ ಮಾಡಿಸ್ಕೋಬೇಕು, ಪ್ರಕಾಶ್ ಅವ್ರ ಅಡುಗೆ ನೋಡಬೇಕು ಅಂದ್ರೆ ಅವ್ರನ್ನ ಕರ್ಸ್ಕೋಬಹುದು. ಅದ್ಭುತವಾಗಿ ಅಡುಗೆ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಮೋಸ. ಪಟ್ಟಿ ಸಮೋಸ ಅಂತಾರೆ ಇದಕ್ಕೆ. ಸಣ್ಣ ಸಣ್ಣದಾಗಿದೆ, ಭಾಳ ರುಚಿಯಾಗಿ ಮಾಡಿದ್ದಾರೆ. ಇದು ಸ್ವೀಟ್ ಕಾರ್ನು ಮತ್ತು ಸ್ವಲ್ಪ ಬಟಾಣಿ ಹಾಕಿ ಮಾಡಿರ್ತಕ್ಕಂಥ ಸಮೋಸ. ಎಷ್ಟು ಈಸಿಯಾಗಿದೆ, ಮಾಡ್ಕೊಳ್ರಿ. ಮಾಡಿಲ್ಲ ಅಂದರೆ ಎಲ್ಲ ಕಷ್ಟನೇ, ಮಾಡೋಕ್ಕೆ ಶುರು ಮಾಡಿದ್ರೆ ಈಸಿ ಆಗುತ್ತೆ. ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಖಾಲಿ ಮಾಡಬೇಕು, ಟೈಮ್ ಆಗಿದೆ, ಮುರಳಿ ಕಾರ್ಯಕ್ರಮ ಮುಗಿಸಿ ಅಂತ ಇದ್ದಾರೆ. ಓಕೆ, ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ರೀ ನಾವು ಭಾಗವಹಿಸ್ಬೇಕು, ನಾವು ನಿಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ನಾವು ಅಡುಗೆ ಮಾಡಬೇಕು. ಯಾವ ರೀತಿ ಭಾಗವಹಿಸ್ಬೇಕು? ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ಫೋನ್ ಮಾಡಿ, ಇಮೇಲ್ ಮಾಡಿ, ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ